ಯಜಮಾನ, ಸೋಮವಾರದ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಈ ಚಾನಲ್ ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲಿಗೆ ಅನಿತಾ ರಾಘುನ ಹುಡ್ಕೊಂಡು ರಾಘು ಮನೆ ಹತ್ರ ಬಂದಿರ್ತಾಳೆ. ಆಗ ಒಳಗಡೆ ರಾಘು ಝಾನ್ಸಿ ಜೊತೆ ರೊಮ್ಯಾನ್ಸ್ ಮಾಡೋದನ್ನ ಕಂಡು ತುಂಬಾನೇ ಸಿಟ್ಟು ಮಾಡ್ಕೊಂಡಿರ್ತಾಳೆ. ಆಗ ಒಳಗಡೆ ರಾಘು ಝಾನ್ಸಿ ಬಂಗಾರ, ಇವತ್ತು ಆಚೆ ಹೋಗಿ ಪಾನಿಪುರಿ ತಿನ್ಕೊಂಡ್ ಬರೋಣವಾ, ಹೇಗಿದ್ರು ಮನೇಲಿ ಯಾರು ಇಲ್ವಲ್ಲ ಅಂತ ಹೇಳಿದಾಗ, ಆಯ್ತು ಯಜಮಾನ್ರೆ, ಖಂಡಿತ ಹೋಗೋಣ, ಆದ್ರೆ ಒಂದೊಂದು ಕಂಡೀಷನ್, ಪಾನಿಪುರಿನ ನೀವೇ ತಿನ್ಸ್ಬೇಕು ಅಂತ ಹೇಳಿದಾಗ, ಅಷ್ಟೇ ತಾನೇ ಬಂಗಾರ, ತಿನ್ಸಿದ್ರೆ ಆಯ್ತು ಬಿಡು ಅಂತ ರಾಘು ಒಳಗಡೆ ಬಟ್ಟೆ ಹಾಕೊಳಕ್ಕೆ ಅಂತ ಹೋಗ್ತಾನೆ. ಈ ಕಡೆ ಆಯ್ತಾ ಹೊರಗಡೆ ತುಂಬಾನೇ ಬೇಜಾರ್ ಮಾಡ್ಕೊಂಡು ನಿಂತ್ಕೊಂಡಿರ್ತಾಳೆ. ಆಗ ಮನೆಯವರು ದೇವಸ್ಥಾನಕ್ಕೆ ಅಂತ ಹೋಗಿರ್ತಾರಲ್ವಾ, ಎಲ್ರು ಬರ್ತಾರೆ. ಆಗ ಅನಿತನ ಕಂಡು ಪಲ್ಲವಿ, ಏನನಿತಾ ಯಾವಾಗ ಬಂದೆ ಅಂತ ಹೇಳಿದಾಗ, ಓ ಯಾಕೆ ಬಂದೆ ಅಂತ ಕೇಳ್ತಾ ಇದೀಯಾ, ಯಾಕೆ ಬರ್ಬಾರ್ದಿತ್ತಾ, ಬಂದ್ಬಿಟ್ನಲ್ಲ, ನಿಮ್ದೆಲ್ಲ ಗುಟ್ಟು ರಟ್ಟ ಆಗ್ಬಿಡ್ತಲ್ವಾ, ಅದಕ್ಕೆ ಭಯ ಆಗ್ತಿದ್ಯಾ ಅಂತ ಕೇಳಿದಾಗ, ಯಾಕನಿತಾ ಹೀಗ್ ಹೇಳ್ತಾ ಇದೀಯಾ ಅಂತ ಹೇಳಿದಾಗ, ಓ ಹೌದಲ್ವಾ, ಪಾಪ ನಿಮ್ಗೆ ಏನು ಗೊತ್ತೇ ಇಲ್ಲ, ಆ ಝಾನ್ಸಿ ಮನೆ ಬಿಟ್ಟು ಹೋದ್ಲು ಅಂತ ಸುಳ್ಳು ಹೇಳಿದ್ರಲ್ಲ ನನಗೆ, ಅವಳು ನೋಡಿದ್ರೆ ಒಳಗಡೆನೆ ಇದ್ದಾಳೆ, ಅದ್ರಲ್ಲೂ ಗಂಡನ ಜೊತೆ ತುಂಬಾನೇ ರೊಮ್ಯಾಂಟಿಕ್ ಆಗಿದ್ದಾಳೆ, ಓ ನಿಮ್ಮಣ್ಣನೇ ಅವಳನ್ನ ಕತ್ತೆರಿದು ಆಚೆ ಹಾಕಿದ ಅಂತ ಹೇಳಿದೆ, ಆದ್ರೆ ಇಲ್ಲಿ ನೋಡಿದ್ರೆ ಝಾನ್ಸಿಗೆ ತುತ್ ಮಾಡಿ ತಿನ್ಸೋದೇನು, 7 ಜನ್ಮಕ್ಕೂ ನಿನ್ನೆ ಹೆಂಡತಿ ಆಗ್ಬೇಕಂತ ಹೇಳೋದೇನು, ಬೇಕಿದ್ರೆ ನಿಮ್ಗೆ ಅನುಮಾನ ಇದ್ರೆ ಒಳಗೋಗಿ ನೋಡಿ ಎಲ್ಲಾ ಗೊತ್ತಾಗುತ್ತೆ ಅಂತ ಅನಿತಾ ಹೇಳ್ತಾಳೆ. ಆಗ ಎಲ್ರು ಹೌದಾ ಅಂತ ಎಲ್ರು ಒಳಗಡೆ ಹೋಗ್ತಾರೆ. ಆಗ ರಾಘು ಒಳಗಡೆಯಿಂದ, ಸರಿತಿನ ನಾನ್ ರೆಡಿ, ಹೋಗೋಣ ಬಾ ಅಂತ ಹೇಳಿದಾಗ ಎಲ್ರನ್ನು ಕಂಡು ಶಾಕ್ ಆಗಿ ನಿಂತ್ಕೊಂಡ್ಬಿಡ್ತಾನೆ ರಾಘು. ಆಗ ಪಲ್ಲವಿ, ಓ ಎಲ್ಲಿಗಣ, ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ ಕೇಳಿದಾಗ, ಅದು ಅದು ಅನ್ಕೊಂಡು ಸುಮ್ಮನೆ ನಿಂತ್ಕೊಂಡ್ಬಿಡ್ತಾನೆ ರಾಘು. ಓ ಇಷ್ಟ ನಡೀತಾ ಇದೀಯಾ ನಮ್ ಬೆನ್ನಿಂದೆ, ನಮ್ ಮುಂದೆ ಮುಖವಾಡ ಹಾಕೊಂಡು ಬದುಕ್ತಾ ಇದೀಯಾ, ಅವಳನ್ನ ಆಚೆ ಹಾಕ್ತೀನಿ, ಹಾಗ್ ಮಾಡ್ತೀನಿ, ಹೀಗ್ ಮಾಡ್ತೀನಿ ಅಂತ ಹೇಳಿದ್ದು ಎಲ್ಲ ಸುಳ್ಳ, ಪ್ರತಿ ಸಾರಿನೂ ನಾವ್ ಮನೆ ನಿಲ್ದಲ್ಲಿ ನೀನ್ ಇದೇ ತರ ಮಾಡೋದು, ಯಾಕಣ ಯಾಕೆ ಈ ತರ ಮಾಡ್ತಾ ಇದೀಯಾ, ನಿನ್ನಿಂದ ನನ್ ಜೀವನ ಹಾಳಾಗ್ ಹೋಗ್ತಾ ಇದೆ, ಅರ್ಥ ಮಾಡ್ಕೋ, ನೀನ್ ಏನ್ ಮಾಡಿದ್ರು ನಾನು ಈ ಝಾನ್ಸಿನ ಈ ಮನೇಲಿ ಇರೋಕೆ ಬಿಡಲ್ಲ ಅಂತ ಪಲ್ಲವಿ ಹೇಳ್ತಾ ಇರ್ತಾಳೆ. ಆಗ ರಾಘು, ಪಲ್ಲವಿ ಹಾಗೇನಿಲ್ಲ, ನೀನ್ ಅನ್ಕೊಂತಾರ ಏನಿಲ್ಲ, ಇಲ್ಲಿ ನಡೀತಾ ಇರೋದೇ ಬೇರೆ, ಪಾಪ ಅವ್ರ ತಾತನ್ಗೆ ಹುಷಾರಿಲ್ವಂತೆ, ಅದಕ್ಕೆ ರಾಯ್ ಬಂದು ಒಂದ್ 5 ನಿಮಿಷ ಆಕ್ಟ್ ಮಾಡಿ ನಾ ವಿಡಿಯೋ ತಗೊಂಡು ತಾತಂಗ್ ಹೋಗಿ ತೋರಿಸ್ತೀನಿ ಅಂತ ಹೇಳ್ದ, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೆ ಅಷ್ಟೇ, ನೀವೆಲ್ಲ ಅನ್ಕೊಂಡಂಗ ಏನು ಇಲ್ಲ, ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ, ಬೇಕಿದ್ರೆ ಝಾನ್ಸಿನೇ ಕೇಳಿ ಅಂತ ಹೇಳಿದಾಗ ಝಾನ್ಸಿ, ಓ ಯಜಮಾನ್ರೆ ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ, ಪ್ರತಿ ಸಾರಿನೂ ನೀವು ಇದೇ ತರ ಮಾಡೋದು, ಅಲ್ಲ ನೀವೇ ಹೇಳಿದ್ರಿ ಯಾರು ಇಲ್ಲ, ಆರಾಮಾಗಿ ನಾವ್ ಚೆನ್ನಾಗಿರ್ಬೋದು ಅಂತ, ಆದ್ರೆ ಈಗ ನೋಡಿದ್ರೆ ಮನೆಯವ್ರ ಮುಂದೆ ನನ್ಗೆ ಅವಮಾನ ಆಗೋ ತರ ಮಾತಾಡ್ತಾ ಇದ್ದೀರಾ, ಯಾಕೆ ಯಜಮಾನ್ರೆ ಈ ತರ ಮಾಡ್ತೀರಾ, ನಾವಿಬ್ರು ಗಂಡ ಹೆಂಡತಿ, ಹಾಗಿದ್ಮೇಲೆ ಯಾರು ಏನ್ ಹೇಳಕ್ ಆಗಲ್ಲ ಅಂತ ಝಾನ್ಸಿ ಹೇಳಿದಾಗ, ರೀ ಏನ್ರಿ ಈ ತರ ಮಾತಾಡ್ತಾ ಇದ್ದೀರಾ, ತಲೆಗೆಲ್ಲ ಕೆಟ್ಟಿದ್ಯಾ ನಿಮ್ಗೆ, ಅದಕ್ಕೆ ನಾನ್ ಮುಂಚೆನೆ ಹೇಳ್ದೆ ಯಾವ ನಾಟಕನೂ ಬೇಡ, ಯಾವ ಆಕ್ಟು ಬೇಡ ಅಂತ, ಆದ್ರೆ ನೀವೇ ಕೇಳಿಲ್ಲ, ನನ್ನ ಈ ಇಕ್ಕಟ್ಟಿನ ಪರಿಸ್ಥಿತಿಗೆ ನೀವು ಸಿಕ್ಕಾಕ್ಸ್ಬಿಟ್ರಿ ನೋಡಿ, ಇವಾಗ ಮನೆಯಲ್ಲಿ ಯಾರು ನನ್ನ ನಂಬ್ತಾ ಇಲ್ಲ ಅಂತ ಹೇಳ್ತಾ ಇರೋವಾಗ ಅನಿತಾ, ಏನ್ರಿ ರಾಘು ಅವ್ರೆ, ನೀವ್ ಈ ತರ ಅಂತ ನಾನು ಯಾವತ್ತೂ ಅನ್ಕೊಂಡಿದ್ದಿಲ್ಲ, ನಿಮ್ ಮೇಲೆ ನಾನು ದೊಡ್ಡ ಕನ್ಸೆ ಕಟ್ಕೊಂಡ್ಬಿಟ್ಟಿದ್ನಲ್ರಿ, ನಿಮ್ನ ದೇವ್ರು ಅನ್ಕೊಂಡ್ಬಿಟ್ಟಿದ್ದೆ, ನೀವ್ ಬಂದ್ಮೇಲೆ ನನ್ ಜೀವನ ಚೆನ್ನಾಗಾಯ್ತು, ಹಾಗಿದ್ಮೇಲೆ ಇನ್ ಮುಂದಿನ ಜೀವನನು ನನ್ ಚೆನ್ನಾಗಿರುತ್ತೆ ಅಂತ ಎಷ್ಟೊಂದು ಕನಸು ಕಟ್ಕೊಂಡ್ಬಿಟ್ಟಿದ್ದೆ ನಾನು, ಆದ್ರೆ ನೀವು ಈ ತರ ಮಾಡ್ತಾ ಇದ್ದೀರಾ, ಸಾಲದಕ್ಕೆ ನನ್ ಮೇಲೆ ಪ್ರಮಾಣನೂ ಮಾಡಿದ್ರಿ ನೀವೇ ನನ್ನ ಹೆಂಡತಿ ಅಂತ, ಆದ್ರೆ ಇವತ್ತು ಈ ಝಾನ್ಸಿ ಜೊತೆಗೆ ಇಷ್ಟ ಚೆನ್ನಾಗಿದ್ದೀರಾ ಅಂತ ಅನಿತಾ ಆಳೋಕ್ ಶುರು ಮಾಡ್ತಾಳೆ. ಆಗ ರಾಘು, ಅನಿತಾ ಅವರೇ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ, ಅದು ರಾಯ್ ಹೇಳಿದ್ದಕ್ಕೆ ನಾನು ಈ ತರ ಆಕ್ಟ್ ಮಾಡಿದ್ದು ಅಷ್ಟೇ, ನೀವ್ ಅನ್ಕೊಂಡಿದ್ದ ಏನಿಲ್ಲ ಅಂತ ಹೇಳಿದಾಗ, ಹೌದಾ ರಾಯ್ ಹೇಳಿದ್ನಾ, ಹಾಗಿದ್ರೆ ರಾಯ್ ಎಲ್ಲಿ ಅಂತ ಕೇಳಿದಾಗ, ಅದು ರಾಯ್ ಕಿಟಕಿ ಹತ್ರ ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದ ಅಂತ ಹೇಳಿ ಹೊರಗಡೆ ಹೋಗಿ ನೋಡ್ತಾನೆ ರಾಘು. ಆಗ ರಾಯ್ ಅಲ್ಲಿ ಇರೋದಿಲ್ಲ, ಯಾಕಂದ್ರೆ ರಾಯ್ಗೆ ತುಂಬಾನೇ ಭಯ ಆಗ್ಬಿಟ್ಟಿರುತ್ತೆ, ಅನಿತನ್ನು ಮತ್ತು ಮನೆಯವ್ರನ್ನ ನೋಡಿ ಏನಾದ್ರೂ ಮತ್ತೆ ಎಡವಟ್ಟಾಗ್ಬೋದು ಅಂತ ಅಲ್ಲಿಂದ ಎಸ್ಕಪ್ ಆಗ್ಬಿಟ್ಟಿರ್ತಾನೆ ರಾಯ್. ಆಗ ರಾಯ್ ಇಲ್ಲದನ್ನ ನೋಡಿ ರಾಘುಗೆ ತುಂಬಾನೇ ಟೆನ್ಷನ್ ಆಗ್ಬಿಡುತ್ತೆ, ಅಯ್ಯೋ ಶಿವನೇ ಇವಾಗ ಏನಾಯ್ತು, ಏನ್ ಮಾಡ್ಬೇಕು ನಾನು ಅಂತಾನೆ ಗೊತ್ತಾಗೋದಿಲ್ಲ. ಆಗ ಪಲ್ಲವಿ, ಏನಣ್ಣ ಸುಳ್ಳು ಹೇಳ್ತಾ ಇದೀಯಾ, ಆ ರಾಯ್ ಬಂದಿದ್ದ ವಿಡಿಯೋ ಮಾಡ್ತಿದ್ದ ಅಂತ ಸುಳ್ಳು ಹೇಳಿ ನಮ್ಮನ್ನ ನಂಬ್ಸೋಕ್ ಟ್ರೈ ಮಾಡ್ತಾ ಇದೀಯಾ, ಇನ್ನು ಎಷ್ಟ್ ದಿನ ಅಂತ ಸುಳ್ಳು ಹೇಳ್ತೀಯಣ್ಣ, ನಾವೆಲ್ಲ ನಿನ್ನ ನಂಬಿದಕ್ಕೆ ನಂಬಿಕೆ ದ್ರೋಹ ಮಾಡ್ತಾ ಇದೀಯಾ ಅಂತ ಹೇಳಿದಾಗ, ಅಜ್ಜಿ ಅಯ್ಯೋ ನಾನ್ ಮೊದ್ಲೇ ಹೇಳ್ದೆ ಈ ಮಂಜುಳಂಗೆ ಅವನ್ನ ಮನೇಲಿ ಬಿಡ್ಬೇಡ ಅಂತ, ಇವಳೇ ಅವನ್ನ ಬಿಟ್ ಬಂದ್ಬಿಟ್ಲು, ನೋಡಿ ಇವಾಗ ಏನಾಯ್ತು ಅಂತ, ಇದೆಲ್ಲ ಹೀಗೆ ಆಗತ್ತೆ ಅಂತ ನಂಗ್ ಮುಂಚೆನೆ ಗೊತ್ತಿತ್ತು ಅಂತ ಅಜ್ಜಿ ಹೇಳ್ತಾ ಇರುತ್ತೆ. ಆಗ ರಾಘು, ಇಲ್ಲ ಪಲ್ಲವಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನೀವ್ ಅನ್ಕೊಂಡಿರ್ತಾರ ಏನಿಲ್ಲ, ಯಾಕೆ ನೀವೆಲ್ಲ ನನ್ ನಂಬ್ತಾ ಇಲ್ಲ, ಈ ಝಾನ್ಸಿ ಮೇಡಮ್ ತುಂಬಾನೇ ಸುಳ್ಳು ಹೇಳ್ತಾ ಇದಾರೆ, ನೀವ್ ಅನ್ಕೊಂಡಿರ್ತಾರ ಏನೂ ನಡೆದಿಲ್ಲ
ಅಂತ ಹೇಳ್ತಾ ಇರುವಾಗ ಅನಿತಾ, ಹೌದಾ ನಡೆದಿಲ್ವಾ? ನನ್ ಕಣ್ಣಾರೆ ನೋಡಿದೀನಿ ರಾಘು, ಯಾಕಿನ್ನೂ ಸುಳ್ಳು ಹೇಳ್ತಾ ಇದೀಯಾ? ಇದನ್ನ ನೋಡೋಕೆ ನಾನೆಲ್ಲ ಅಲ್ಲಿಂದ ಇಲ್ಲಿಗೆ ಬರ್ಬೇಕಿತ್ತಾ? ನಿನ್ ನಂಬ್ಕೊಂಡು ಅಲ್ಲಿಂದ ಇಲ್ಲಿಗೆ ಬಂದಲ್ಲ, ನಂದೇ ತಪ್ಪು ಅಂತ. ಇನ್ನೂ ಬೇಡ, ನಿನ್ ಸವಾಸನೂ ಬೇಡ ಅಂತ ಅನಿತಾ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್ ಅಂಡ್ ಟೇಕ್ ಕೇರ್.